ಸುವರ್ಣ. ಮಿಲನ 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 ಮಿಲನ. ಅಯ್ಯೋ, ನಾನು ತುಂಬಾ ಖುಷಿ ಪಟ್ಟಿದ್ದೆ. ಹಿಂಗಾಗ್ಬೇಕಾ? ದಟ್ಸ್ ಓಕೆ, ಸ್ಟಿಲ್ ಯು ಹ್ಯಾವ್ ಟೈಮ್. ಯಾಕೆ ವರಿ ಮಾಡ್ಕೊಳ್ತೀರಾ? ಅಲ್ಲ, ಅದು ನಾನು ಹೆಂಗೆ ಹೇಳಿ, ನಮ್ಗೆ ಇನ್ನೊಂದು ಮಗು ಆಗುತ್ತಲ್ಲ? ಡೆಫಿನೆಟ್ಲಿ ಆಗುತ್ತೆ, ನೋ ಡೌಟ್ ಅಟ್ ಆಲ್. ನಿಮ್ಮಿಬ್ಬರಲ್ಲೂ ಯಾವ ಸಮಸ್ಯೆನೂ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಈಗಾಗಲೇ ಒಂದು ಹೆಣ್ಮಗು ಇದೆ. ಆಲ್ರೆಡಿ ಒಂದು ಮಗು ಇದೆ ಅಂದರೆ ಅದರ ಅರ್ಥ ಏನು? ನೀವು ಇನ್ನೊಂದು ಮಗುನ ಪಡೆಯೋದಕ್ಕೆ ಕ್ವಾಲಿಫೈಡ್ ಆಗಿದ್ದೀರಿ ಅಂತ ತಾನೆ. ಸೊ ಡೋಂಟ್ ವರಿ, ಟೇಕ್ ಇಟ್ ಈಸಿ. ನಾನು ಹೇಳಿದ್ರೆ ಇವಳು ಅರ್ಥನೇ ಮಾಡ್ಕೊಳ್ಳಲ್ಲ ಡಾಕ್ಟರ್. ಹೀಗೆ ಟೆನ್ಷನ್ ಮಾಡ್ಕೋತಾನೆ ಇರ್ತಾಳೆ. ನಿಮ್ಗೇನ್ರಿ ಗೊತ್ತು? ಸ್ವಲ್ಪ ಸುಮ್ಮನಿರಿ. ಡಾಕ್ಟರ್, ನಾನು ನಿಮ್ಮ ಹತ್ರ ಏನೇನೋ ಕೇಳಬೇಕು. ಇವ್ರ ಮುಂದೆ ಮಾತಾಡಿದ್ರೆ ನನ್ನೇ ಬೈತಾರೆ, ನಾನು ಟೆನ್ಷನ್ ಮಾಡ್ಕೋತೀನಿ ಅಂತಾರೆ. ನಾನು ನಿಮ್ಮೊಬ್ಬರ ಹತ್ರ ಮಾತ್ರ ಮಾತಾಡಬೇಕು ಡಾಕ್ಟರ್, ಪ್ಲೀಸ್. ಇಟ್ಸ್ ಓಕೆ, ಕಾಮ್ ಡೌನ್ ಪ್ರಾರ್ಥನಾ, ರಿಲ್ಯಾಕ್ಸ್. ಎಕ್ಸ್ಕ್ಯೂಸ್ ಮಿ ಸಮರ್. ದಟ್ಸ್ ಓಕೆ ಡಾಕ್ಟರ್, ಇವ್ರಿಗೆ ಏನು ಬೇಕೋ ಮಾತಾಡಲಿ, ನೋ ಪ್ರಾಬ್ಲಮ್. ಕಮ್. ಹೇಳಿ ಡಾಕ್ಟರ್, ಇವಾಗ ನಾನು ಹೇಳೋ ವಿಷಯನ ನೀವು ನನ್ನ ಯಜಮಾನ್ರಿಗೆ ಹೇಳಬಾರ್ದು, ಯಾವ ಪರಿಸ್ಥಿತಿಲೂ ಹೇಳಬಾರ್ದು. ನೋಡಿ, ನನ್ನ ಮೇಲೆ ಆಣೆ ಇದೆ, ನೀವೇ ಆಣೆ ಮಾಡಿದ್ದೀರಾ. ಪ್ರಾರ್ಥನಾ, ಏನು ಮಾಡ್ತಿದ್ದೀರಾ ನೀವು? ಮೊದಲು ವಿಷಯ ಏನು ಅನ್ನೋದನ್ನು ಹೇಳಿ. ಅದು ನಿಜವಾಗ್ಲೂ ನನ್ನ ಹೊಟ್ಟೆಲ್ ಮಗು ಇತ್ತು. ಇದು ನಾನು ಅನ್ಕೊಂಡಿದ್ದಲ್ಲ. ನಾವು ಸಿಗಂದೂರ್ಗೆ ಹೋದಾಗ ಅಲ್ಲಿ ನಂಗೆ ಜ್ವರ ಬಂತು. ಆವಾಗ ಡಾಕ್ಟ್ರ್ ಹತ್ರನೂ ಹೋದ್ವಿ. ಅಲ್ಲಿ ನಾನು ಟೆಸ್ಟ್ ಮಾಡಿದ ಡಾಕ್ಟ್ರು ಈ ವಿಷಯ ಹೇಳಿದ್ರು. ಹೌದಾ? ವೆರಿ ಸ್ಟ್ರೇಂಜ್. ಅಷ್ಟೇ ಅಲ್ಲ ಡಾಕ್ಟರ್, ಈ ಮಗು ಉಳಿಯೋದು ಗ್ಯಾರಂಟಿ ಇಲ್ಲ ಅಂತಲೂ ಹೇಳಿದ್ರು. ವಾಟ್? ಸುಮ್ಮನೆ ಹಾಗೆ ನೋಡಿ ಹೇಳಿದ್ರಾ? ಸ್ಕ್ಯಾನ್ಗೆ ಏನಾದರೂ ಮಾಡಿದ್ರಾ? ಏನೂ ಮಾಡಿಲ್ಲ, ನಾಡಿ ನೋಡಿ ಹೇಳಿದ್ರಷ್ಟೇ. ದಟ್ಸ್ ಇಂಪಾಸಿಬಲ್. ನಾಡಿ ನೋಡಿ ಮಗು ಉಳಿಯುತ್ತೋ ಇಲ್ವೋ ಅಂತ ಹೇಳೋದು ಸಾಧ್ಯನೇ ಇಲ್ಲ. ನನಗಂತೂ ನಂಬಕ್ಕಾಗ್ತಿಲ್ಲ. ಆದರೆ ಇನ್ನೊಬ್ಬರು ಡಾಕ್ಟ್ರೇ ಹೇಳಿದ್ದಾರೆ ಅಂದಾಗ ನಾನು ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ಬಟ್ ನಾನು ನಿಮ್ಮನ್ನು ಟೆಸ್ಟ್ ಮಾಡಿರೋ ಪ್ರಕಾರ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಲ್ ಪವರ್ ಮುಂದೆ ಎಂಥ ಸಮಸ್ಯೆನೂ ಸಣ್ಣದಾಗ್ಬಿಡುತ್ತೆ. ಸೊ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಯಿತು ಡಾಕ್ಟರ್, ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಆದರೆ ನಮ್ಮ ಯಜಮಾನ್ರಿದ್ದಾರಲ್ಲ, ಅವ್ರು ತುಂಬಾ ಇಮೋಷ್ನಲ್. ಎಲ್ಲದನ್ನೂ ಮನ್ಸಿಗೆ ಹಚ್ಕೋತಾರೆ. ಆಮೇಲೆ ಆಫೀಸ್ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆನೇ ಇರ್ತಾರೆ. ಅದಕ್ಕೆ ನಾನು ಅವ್ರ ಹತ್ರ ಯಾವ ವಿಷಯನೂ ಹೇಳಿಲ್ಲ. ಪ್ಲೀಸ್ ಡಾಕ್ಟರ್, ನೀವು ಏನೂ ಹೇಳಕ್ಕೆ ಹೋಗಬೇಡಿ. ಆಮೇಲೆ ಅವ್ರ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಆಲ್ ರೈಟ್ ಪ್ರಾರ್ಥನಾ, ಹಾಗೆ ಆಗಲಿ. ಬಟ್ ಯು ಡೋಂಟ್ ವರಿ, ಯು ಆರ್ ಫೈನ್. ಸ್ವಲ್ಪ ಸಮಯ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ಮಗುನ ಪಡ್ಕೊಳ್ಳೋದಕ್ಕೆ ಏನೂ ಲೇಟ್ ಆಗಿಲ್ಲ. ಓಕೆ? ಸರಿ ಡಾಕ್ಟರ್, ಥ್ಯಾಂಕ್ಸ್. ದಟ್ಸ್ ಆಲ್ ರೈಟ್. ಕಮ್. ಏನು ಸಮರ್, ತುಂಬ ಟೆನ್ಷನ್ ಮಾಡ್ಕೊಳ್ತೀರಂತೆ? ಇಟ್ಸ್ ನಾಟ್ ಗುಡ್ ಫಾರ್ ಯು. ನಾನಾ? ಹೌದು, ನೀವೇ. ನೋಡಿ ಡಾಕ್ಟರ್, ಹೇಳಿದ ತಕ್ಷಣ ನಾನಾ ಅಂತ ಹೇಗೆ ಕೇಳ್ತಾರೆ? ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನೀವು ಹೋಗ್ಬಿಟ್ಟು ಬನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಡಾಕ್ಟರ್, ನಾವು ಹೋಗಿ ಬರ್ತೀವಿ. ಬಾಯ್. ಏನೇ ಕಳ್ಳಿ, ಏನೇನು ಚಾಡಿ ಹೇಳಿದೆ ಡಾಕ್ಟರ್ ಹತ್ರ? ನಾನು ಟೆನ್ಷನ್ ಮಾಡ್ಕೋತೀನ? ಹೌದು, ಮಾಡ್ಕೋತೀರಾ. ನೋಡಿ ನೋಡಿ ನಿಮ್ಮ ಮುಖ ಹೇಗಾಗಿದೆ ಅಂತ. ನನ್ಗೇನಾಗಿದೆಯೋ ಇಲ್ವೋ ಅಂತ ನಿಮಗೆ ಯೋಚನೆ ಆಗ್ತಿದೆ ತಾನೆ? ನನ್ಗೆ ಇನ್ನೊಂದು ಮಗು ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದೆ ತಾನೆ? ಅದೆಲ್ಲ ಆಗ್ತಿರೋದು ನಿನಗೆ. ಯಾಕೆ ಮನುಷ್ಯ ಮನ್ಸು ಕಚ್ಕೋತೀಯ? ಕೂಲ್ ಡೌನ್. ನನ್ಗೇನು ಆಗಿಲ್ಲ ರೀ, ನಾನು ಗಟ್ಟಿಯಾಗೇ ಇದ್ದೀನಿ. ನೀವೇ ಇಮೋಷನಲ್ ಆಗ್ತಿರೋದು. ಏನ್ರಿ, ನನ್ನ ಹೊಟ್ಟೆಲಿ ನಿಮ್ಮ ಮಗ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಹಿಂಗಾಗ್ಬೇಕಾ?
ಇಟ್ಸ್ ಓಕೆ. ಏನೆಲ್ಲ ಇಲ್ಲಿಗೆ ಮುಗ್ದೋಯ್ತಾ ಅಥವಾ ಈ ನಿನ್ ಗಂಡಂಗೆ ನಿನ್ ಪ್ರೀತಿ ಕಡಿಮೆ ಆಗೋಯ್ತಾ? ಈ ಸಲ ಆಗಿಲ್ಲ, ಫೈನ್, ನೆಕ್ಸ್ಟ್ ಟೈಮ್ ಆಗತ್ತೆ. ಇನ್ನೂ ತುಂಬಾ ಟೈಮ್ ಇದೆ ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಹ್ಯಾವ್ ಪೇಷನ್ಸ್ ಪ್ರಾರ್ಥನಾ. ಲೈಫಲ್ಲೆಲ್ಲ ಒಂದೇ ಸಲಕ್ಕಾಗಬೇಕು ಅಂದ್ರೆ ಹೇಗೆ ಹೇಳು? ಸ್ವಲ್ಪ ತಾಳ್ಮೆ ತಗೋ, ಸಾಕು. ಆಯ್ತು, ತಾಳ್ಮೆ ತಗೋತೀನಿ. ಆದ್ರೆ ಒಂದೇ ಒಂದ್ಸಲ ನಿಮ್ ಬಾಯಾರೆ ಹೇಳಿ, ನಮ್ಗೊಬ್ಬ ಮಗ ಹುಟ್ತಾನಲ್ವಾ? ಖಂಡಿತ ಹುಟ್ಟುತ್ತಾನೆ. ಹಾಗಂತ ಮಾತ್ ಕೊಡಿ. ನನ್ಗೇನೇ ಆದ್ರೂ, ನಾನ್ ಚೆನ್ನಾಗಿದ್ರು ಇಲ್ದೇ ಇದ್ರು, ನೀವ್ ನನ್ಗೊಬ್ಬ ಮಗನ್ ಕೊಡ್ತೀನಿ ಅಂತ ಮಾತ್ ಕೊಡಿ. ದಿಸ್ ಇಸ್ ಟೂ ಮಚ್. ಓಕೆ, ಆಯ್ತು, ಹಂಗೆ ಅನ್ಕೊಳ್ಳಿ. ನಾನ್ ಹೆಂಗೆ ಇದ್ರು, ನನ್ಗೇನೇ ಆದ್ರೂ ನೀವ್ ನನ್ಗೊಬ್ಬ ಮಗನ್ ಕೊಡ್ಬೇಕು ಅಷ್ಟೇ. ಮಾತ್ ಕೊಡಿ. ಸರಿ, ನಿನ್ಗೆ ಹೇಗೆ ಬೇಕೋ ಹಾಗೆ ಆಗಲಿ. ಪ್ರಾಮಿಸ್. ನೋ ಪ್ರಾಬ್ಲಮ್. ನಮ್ಗೆ ಅರ್ಥ ಇದ್ದಾಳಲ್ಲ, ಅವಳೊಬ್ಬಳು ಮೊಮ್ಮಗಳು ಸಾಕು. ಅವಳು 10 ಮಕ್ಕಳಿಗೆ ಸಮ. ಮೊಮ್ಮಗ ಏನಿದ್ರು ನಮ್ಮ ಸುಖಕ್ಕೆ ಸಿಗೋ ಬೋನಸ್. ದಟ್ಸ್ ಇಟ್. ಹಂಗಂದ್ರೆ ಏನು ಮಾವ? ನನ್ಗೆ ಇನ್ನೊಂದು ಮಗು ಕೊಡಕ್ಕಾಗಲ್ಲ ಅಂತನಾ? ನೋಮಾ, ನಿಮ್ಮ ಮಾವ ಹಾಗೆಲ್ಲ ಹೇಳಿದ್ರು. ಅರ್ಥ ಒಬ್ಳೆ ಸಾಕು ಅಂತಂದ್ರೆ ಏನತ್ತೆ? ನನ್ಗೆ ಇನ್ನೊಂದು ಮಗು ಹೇರೋ ಶಕ್ತಿ ಇಲ್ಲ ಅಂತ ತಾನೆ? ಏನ್ರಿ, ನನ್ಗೆ ಇನ್ನೊಂದು ಮಗು ಹೇರೋ ಶಕ್ತಿ ಇಲ್ವಾ? ನಾನ್ ನಿಮ್ಗೆ ಇನ್ನೊಂದು ಗಂಡ್ ಮಗು ಕೊಡಕ್ಕಾಗಲ್ವಾ? ಹಾಗಂತ ಯಾರು ಹೇಳಿಲ್ಲಮ್ಮ. ಯಾರು ಹೇಳಿಲ್ಲ, ಆದ್ರೆ ಎಲ್ರೂ ಹಾಗೆ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ನನ್ಗೆ ಇನ್ನೊಂದು ಮಗು ಇರಕ್ ಸಾಧ್ಯನೂ ಇಲ್ವೋ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಇವಾಗ ಎಲ್ರಿಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ? ಎಷ್ಟೇ ಆದ್ರೂ ನಿಮ್ಮಿಂದ ಎಲ್ಲಾ ಸುಖನೂ ಕಿತ್ಕೊಂಡವಳಲ್ವಾ ನಾನು? ಅಂತವಳಿಗೆ ಆ ಸಂತೋಷನೆಲ್ಲ ಮತ್ತೆ ಕೊಡಕ್ ಆಗುತ್ತೋ ಇಲ್ವೋ ಅಂತ ಎಲ್ರೂ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತಾರೆ. ಪ್ರಾರ್ಥನಾ, ಯಾರು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ಯಾವ ಅರ್ಥದಲ್ಲಾದ್ರೂ ಹೇಳಿರ್ಲಿ, ನಾನು ಇನ್ನೊಂದು ಮಗುನ ಹೇರ್ಬೇಕು. ನಿಮ್ ಮಗು ಹುಟ್ಟಿದ ತಕ್ಷಣ ಮೊದಲು ನೀವೇ ಅದು ನೋಡ್ಬೇಕು. ನೀವ್ ಕಳ್ಕೊಂಡಿರೋದೆಲ್ಲ ಮತ್ತೆ ನಿಮಗ್ ಸಿಗ್ಬೇಕು. ಇದೆಲ್ಲ ನನ್ನಿಂದಾನೇ ಆಗ್ಬೇಕು. ವಾಕಲ್ಲ ಅಳ್ಬಾರ್ದು. ಏನೂ ಆಗಿಲ್ಲ ಸರಿ. ಏನಾಗ್ತದೆ? ಪ್ರಾರ್ಥನಾ, ನೀನ್ ನಡಿ, ನಾವಿಬ್ಬರೇ ಮಾತಾಡೋಣ. ಪ್ಲೀಸ್ ರಿಲ್ಯಾಕ್ಸ್. ನಿನಗೆ ಯಾರು ತಪ್ಪು ತಿಳ್ಕೊಂಡಿಲ್ಲಮ್ಮ. ಈಗ ಆಗಿರೋದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಡಿ. ನಂಗೆ ತುಂಬಾ ಅವಮಾನ ಆಗ್ತಿದೆ ರೀ. ನನ್ನ ಕೈಲೇನು ಆಗಲ್ಲ ಅನಿಸ್ತಾ ಇದೆ. ಎಲ್ಲ ಆಗತ್ತೆ. ಈಗ ನನ್ನ ಜೊತೆ ಬಾ. ನಾನು ಕರಿತಾ ಇದ್ದೀನಿ ತಾನೆ, ನನ್ನ ಜೊತೆಗೂ ಬರಲ್ವಾ ನೀನು?
ಸಮರ್ಥ್, ನಾವು ಹೀಗೆ ಹೇಳ್ತಾ ಇದ್ದೀವಿ ಅಂತ ತಪ್ಪು ತಿಳಿಬಾರ್ದು. ಯಾಕೋ ಪ್ರಾರ್ಥನೆ ನೋಡ್ತಾ ಇದ್ರೆ ಅವಳ ಬಿಹೇವಿಯರ್ ನಾರ್ಮಲ್ ಇಲ್ಲ ಅಂತ ಅನ್ಸುತ್ತೆ. ನಿನಗೆ ಯಾವತ್ತೂ ಹೀಗೆ ಅನ್ಸಿಲ್ವಾ? ವಾಟ್ ಡು ಯು ಮೀನ್ ಡ್ಯಾಡ್? ನನ್ನ ಪ್ರಾರ್ಥನೆ ಬಿಹೇವಿಯರ್ ನಾರ್ಮಲ್ ಆಗಿಲ್ಲ ಅಂದ್ರೆ ಏನು ಅರ್ಥ? ಅಬ್ನಾರ್ಮಲ್ ಆಗಿ ಆಡ್ತೀಯಾಳೆ ಅಂತನಾ? ನನ್ನ ಪ್ರಾರ್ಥನೆಗೆ ಹುಚ್ಚಿಡಿತಾ ಇದೆ ಅಂತನಾ? ಸಮರ್ಥ್ ಪ್ಲೀಸ್ ಡೋಂಟ್ ಓವರ್ ರಿಯಾಕ್ಟ್. ಡ್ಯಾಡ್ ಹಾಗೆಲ್ಲಪ್ಪ ಹೇಳಿದ್ರು. ಪ್ರಾರ್ಥನಾ ನಾರ್ಮಲ್ ಆಗಿಲ್ಲ ಅಂದ ತಕ್ಷಣ ಅಬ್ನಾರ್ಮಲ್ ಆಗಿದ್ದಾಳೆ ಅಂತಲ್ಲ. ಅವಳು ಯಾವತ್ತಿನ ಥರ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಎಸ್, ಅವಳು ಅಗತ್ಯಕ್ಕಿಂತ ಹೆಚ್ಚು ಸೆನ್ಸಿಟಿವ್ ಆಗಿದ್ದಾಳೆ. ಒಬ್ಬ ಗಂಡ ಆಗಿ ನೀನು ಹೆಂಡ್ತಿನ ಅಬ್ಸರ್ವ್ ಮಾಡಬೇಕಲ್ವಾ? ನನ್ನ ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ಯಾರು ನನಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನೀವು ಇಷ್ಟು ದೊಡ್ಡ ದೊಡ್ಡ ಮಾತಾಡೋಂಥದ್ದೆಲ್ಲ ಏನು ಮಾಡಿದಾಳೆ ನನ್ನ ಪ್ರಾರ್ಥನಾ? ಏನೂ ಮಾಡಿಲ್ಲ ಮಗಳೇ. ಆದರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಮಾಡ್ತಾಳೆ, ತುಂಬ ಎಕ್ಸೈಟ್ ಆಗ್ತಾಳೆ. ಅದ್ರ ಬಗ್ಗೆ ಹೇಳಿದ್ವಿಪ್ಪ, ತಪ್ಪು ತಿಳ್ಕೊಬೇಡ ಪ್ಲೀಸ್. ನಾನು ತಪ್ಪು ತಿಳ್ಕೊಂಡಿಲ್ಲ, ನೀವೇ ನನ್ನ ಹೆಂಡ್ತಿನ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಲೈಫಲ್ಲಿ ಏನನ್ನೆಲ್ಲ ಆಗೋಯ್ತು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಹುಚ್ಚಿಡ್ದಂಗೆ ಆಗುತ್ತೆ. ಇನ್ನು ನನ್ನ ಪ್ರಾರ್ಥನೆಗೆ ಹೇಗಾಗಬೇಡ ಹೇಳಿ? ನೀವೇನಿದ್ರು ನಮ್ಮ ಲೈಫ್ನ ನೋಡಿದ್ದೀರಾ ಅಷ್ಟೇ. ಆದರೆ ಅದನ್ನು ಅನುಭವಿಸಿರೋರು, ಹತ್ತಿರೋರು, ಒದ್ದಾಡಿರೋರು ನಾವೇ ತಾನೆ. ಸೊ ಇದನ್ನು ನಮಗೆ ಬಿಟ್ಬಿಡಿ. ನಮ್ಮ ಅಬ್ಸರ್ವೇಷನ್ ನಾವು ಹೇಳಿದ್ವಿ ಅಷ್ಟೇ. ಇಟ್ಸ್ ಓಕೆ ಡ್ಯಾಡ್. ಇನ್ನೊಂದು ಮಗು ಬೇಕು ಅಂತ ಅವಳು ಯಾವತ್ತಿಂದನೂ ಆಸೆ ಇಟ್ಕೊಂಡಿದ್ಲು. ಅವಳು ಅನ್ಕೊಂಡಾಗ ಆಗಿಲ್ವಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡಿದ್ದಾಳೆ. ಅದನ್ನು ನೀವೇನೇನೋ ಅನ್ಕೋಬೇಡಿ. ಫೈನ್, ನಿನಗೆ ಹರ್ಟ್ ಆಗಿದ್ರೆ ವಿ ಆರ್ ಸಾರಿಪ್ಪ. ಇಟ್ಸ್ ಓಕೆ ಮಾ. ಇನ್ಯಾವತ್ತೂ ನನ್ನ ಪ್ರಾರ್ಥನೆ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡಿ. ಅದೇನೇ ಇದ್ರೂ ನಾನೇ ನೋಡ್ಕೋತೀನಿ. ಗುಡ್ ನೈಟ್. ಏನು ಸಂಜಯ್, ಇವನು ಇಷ್ಟೊಂದು ಎಮೋಷ್ನಲ್ ಆಗಿದ್ದಾನಲ್ಲ? ಈಗಲೇ ಇದ್ರ ಬಗ್ಗೆ ಮಾತಾಡಿ ತಪ್ಪು ಮಾಡಿಬಿಟ್ಟು ಸಂಧ್ಯಾ. ಒಂದೆರಡು ದಿನ ಹೋಗಬೇಕಾಗುತ್ತೆ. ಇಷ್ಟು ವರ್ಷ ದೂರ ಇದ್ರಲ್ಲ, ಈಗ ಒಬ್ರನ್ನೊಬ್ರಿಗೆ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಇನ್ನು ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಇವರಿಬ್ರು ಇಷ್ಟೊಂದು ವೀಕ್ ಆದರೆ ಅರ್ಥಂಗೆ ಹೇಗಾಗ್ಬೇಡ? ನೋಡೋಣ, ನಾವೇ ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಕೂಸೆ, ಇನ್ನು ನಿದ್ದೆ ಮಾಡಿಲ್ವಾ ನೀನು? ಮಾಡಿದ್ದೆ, ಆದ್ರೆ ನನಗೆ ಎಚ್ಚರ ಆಗೋಯ್ತು. ನೀವಿಬ್ರು ಎಲ್ಲೋಗಿದ್ರಿ? ನಾವಿಬ್ರು ಟೆರೆಸ್ಗೆ ಹೋಗಿದ್ವಿ ಬಂಗಾರಿ. ಇಲ್ಲಿ ತುಂಬ ಸೆಕೆ ಆಗ್ತಿತ್ತಾ, ಹಾಗೆ ಗಾಳಿಲಿ ಅಡ್ಡಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಂಗ ನನ್ನನ್ನು ಒಬ್ಳೇನೆ ಬಿಟ್ಟೋಗಿದ್ರಾ? ಈಗ ಬಂದ್ವಲ್ಲ ಕೂಸೆ, ನೋಡು ಚಿಕ್ಕಪಟ್ಟೆ ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡೋಣ. ಇಷ್ಟು ದಿನ ನಾನು ನಿನ್ನ ಕತೆ ಹೇಳಿ ಮಲಗಿಸ್ತಾ ಇದ್ನಲ್ವಾ, ಇವತ್ತು ನೀನು ಕತೆ ಹೇಳು, ಈ ಅಜ್ಜ ಅಜ್ಜಿ ಕೇಳಿಸ್ಕೊತೀವಿ. ಇಸ್ ದಟ್ ಫೈನ್ ವಿತ್ ಯು? ನೋ. ನೋ? ಬಟ್ ವೈ? ಮಿಲನ 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 ಮಿಲನ. ಇವತ್ತು ನೀನು ಕತೆ ಹೇಳು, ಈ ಅಜ್ಜ ಅಜ್ಜಿ ಕೇಳಿಸ್ಕೊತೀವಿ. ಇಸ್ ದಟ್ ಫೈನ್ ವಿತ್ ಯು? ನೋ. ನೋ? ಬಟ್ ವೈ? ಏನಾಯ್ತು ನನ್ನ ಮೊಮ್ಮಗಳಿಗೆ? ಏನು ಯೋಚನೆ ಮಾಡ್ತಿದ್ದಾಳೆ ನನ್ನ ಬಂಗಾರಿ? ಇಷ್ಟ ದಿನ ನಿಮ್ ಜೊತೆನೆ ಮಲ್ಕೊಂಡೆ ತಾನೆ? ಹೌದು. ಇವತ್ತೊಂದ್ ದಿವಸ ಅಪ್ಪ ಅಮ್ಮನ ಜೊತೆ ಮಲ್ಕೊಳ್ಳ? ಖಂಡಿತ ಮಲ್ಕೋ. ಅವ್ರಿಗೂ ನಿನ್ನ ಜೊತೆ ಮಲ್ಕೋಬೇಕು ಅಂತ ಆಸೆ. ಆದ್ರೆ ಏನು ಮಾಡೋದು, ಈ ಅಜ್ಜ ಅಜ್ಜಿಗೂ ಮೊಮ್ಮಗಳ ಜೊತೆ ಮಲ್ಕೋಬೇಕು ಅಂತ ಆಸೆ. ಹಂಗಾದ್ರೆ ಏನ್ ಮಾಡ್ಲಿ ಇವಾಗ? ನಾನು ಅಪ್ಪ ಅಮ್ಮನ ರೂಮ್ಗೆ ಹೋಗ್ಲಾ? ನಿಮಗೆ ಬೇಜಾರಿಲ್ಲ ತಾನೆ? ನಮ್ಗೆ ಯಾಕೆ ಬೇಜಾರು ಬಂಗಾರು? ಅವ್ರು ನಿಮ್ಮ ಅಪ್ಪ ಅಮ್ಮನೇ ತಾನೆ. ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಬಾ. ಬೇಡ, ನಾನೇ ಹೋಗ್ತೀನಿ. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಪ್ರಾರ್ಥನಾ ಬಿಹೇವಿಯರ್ ಇವಳು ಅಬ್ಸರ್ವ್ ಮಾಡಿರ್ತಾಳಲ್ವಾ? ಡೆಫಿನೆಟ್ಲಿ ಮಾಡಿರ್ತಾಳೆ ಸಂಜಯ್. ಹೌ ಡು ಡೀಲ್ ವಿತ್ ದಿಸ್? ನನಗೇನು ಅರ್ಥನೇ ಆಗ್ತಿಲ್ಲ.
ಅದೇ ನನಗೂ ಗೊತ್ತಾಗ್ತಿಲ್ಲ. ಎಷ್ಟು ಚೆನ್ನಾಗಿದ್ದಾರೆ ನನ್ನ ಗಂಡ. ನನ್ನ ದೃಷ್ಟಿನೇ ಬೀಳುತ್ತೆ. ಮಿಲನ 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 ಮಿಲನ. ಎಷ್ಟು ಚೆನ್ನಾಗಿದ್ದಾರೆ ನನ್ನ ಗಂಡ. ನನ್ನ ದೃಷ್ಟಿನೇ ಬೀಳುತ್ತೆ. ಅಯ್ಯೋ, ನನ್ನ ಮಗಳು ಅಳ್ತಾ ಇದ್ದಾಳ. ಅಯ್ಯೋ ಕಂದ, ಇಲ್ಲಿ ಯಾಕೋ ಅಳ್ತಾ ಇದ್ಯಾ? ಅಮ್ಮ, ಏನಾಯ್ತು ಬಂಗಾರ, ಯಾಕೆ ಅಳ್ತಿದ್ಯಾ? ಅಮ್ಮ ಏನ್ ಗೊತ್ತಾ, ನಿನ್ ಜೊತೆ ಮಲ್ಕೊಳ್ಳೋಣ ಅಂತ ಬಂದ, ಆದ್ರೆ ರೂಮ್ ಬಾಗ್ಲಾಕಿತ್ತು, ಅದಕ್ಕೆ ನಾನು ಹತ್ತಿದ್ದು. ಅಯ್ಯೋ ಪುಟ್ಟಿ, ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಅಮ್ಮ ಅಂತ ಕೂಗ್ಬೇಕು ತಾನೆ, ನನ್ನ ನೆಬ್ಬಿಸ್ಬೇಕು ತಾನೆ. ನಿನ್ನ ನನ್ನ ಜೊತೆ ಮಲಗಿಸ್ಕೊಳ್ಳಲ್ಲ ಅಂತೀನ ನಾನು? ಹಂಗ ನಿನಗ್ ನಾನಂದ್ರೆ ಇಷ್ಟನಾ? ರೇ ಪುಟ್ಟಿ, ನಿನ್ಗೂ ನನ್ನ ಮೇಲೆ ಡೌಟ್ ಏನೆ? ನೀನು ನನ್ನ ನಂಬಲ್ವಾ? ನೀನಂದ್ರೆ ನನಗೆ ತುಂಬಾ ಇಷ್ಟ ಮಾರೈತಿ. ನೀನು ನನ್ನ ಜೀವ. ನನ್ನ ಹೊಟ್ಟೆಲಿ ಹುಟ್ಟೋಳ್ನ ನಾನು ಇಷ್ಟಪಡಲ್ವಾ? ನಿನ್ಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ ಗೊತ್ತಾ? ನಿನ್ನನ್ನು ದೂರ ಮಾಡ್ಕೋಬಾರ್ದು ಅಂತ ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದೆ. ಈ ಮನೇನ, ನಿಮ್ಮಪ್ಪನ, ಅಜ್ಜಿ, ತಾತ ಎಲ್ಲರನ್ನೂ ಬಿಟ್ಟು ನಿನ್ನನ್ನ ನಾನು ತುಂಬಾ ದೂರ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ನೀನು ನನ್ನ ಮಗಳು ಕಂದ. ನಿನ್ನ ನಾನು ಇಷ್ಟಪಡಲ್ವಾ? ಹೋಗೆ.